ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಥರದ ಚಿಕ್ಕ ಚಿಕ್ಕ ಬಟ್ಟೆಯ ಪೀಸಸ್ಗಳನ್ನು ಜೋಡಿಸ್ಬಿಟ್ಟು ಒಂದು ಪ್ಯಾಚ್ ವರ್ಕ್ ಬ್ಯಾಗನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ಪೀಸ್ಗಳನ್ನು ನಾನು 4x4 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದು ನಮಗೆ 12 ಪೀಸಸ್ ಬೇಕಾಗುತ್ತೆ. ಸೊ ಅದನ್ನು ಈ ಪ್ರಕಾರವಾಗಿ ಒಂದರ ಪಕ್ಕ ಒಂದು ಇಟ್ಕೊಂಡು ಮೇಲ್ಮುಖವಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಹೀಗೆ ನಾವು ಹಿಂದ್ಗಡೆಯಿಂದ ಇಟ್ಟು ಸ್ಟಿಚ್ ಮಾಡ್ತೀವಲ್ಲ, ಆ ಥರ ನಾವು ಮಾಡಬಾರ್ದು. ಏನು ಮಾಡಬೇಕು ಅಂದರೆ ಮೇಲ್ಗಡೆ ಸ್ಟಿಚ್ ಬರೋ ಥರ ಮಾಡಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಈ ಥರ ಮೇಲ್ಗಡೆ ಸ್ಟಿಚ್ ಬರಬೇಕು. ಆ ಪ್ರಕಾರವಾಗಿ ಎಲ್ಲ ಪೀಸಸನ್ನು ಮೊದಲಿಗೆ ಉದ್ದಕ್ಕೆ ಜೋಡಿಸ್ಕೊಳ್ಬೇಕು, ನಂತರ ಅಡ್ಡವಾಗಿ ಸ್ಟಿಚ್ ಮಾಡಬೇಕು. ಸೊ ಈಗ ಇವೆಲ್ಲವನ್ನು ಜೋಡಿಸ್ಬಿಟ್ಟು ಒಂದು ದೊಡ್ಡ ಪೀಸನ್ನು ರೆಡಿ ಮಾಡ್ಕೊಳ್ತೀನಿ ಫಸ್ಟಿಗೆ, ಈ ಥರ. ಸೊ ನೋಡಿ, ಇವಾಗ ಇದು ರೆಡಿ ಆಯಿತು. ಸೊ ಇದೇ ರೀತಿಯಾಗಿ ನಾನು ಬ್ಯಾಕ್ ಪಾರ್ಟ್ಗೂ ಕೂಡ ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರದ 2 ಪೀಸಸ್ ನಮಗೆ ಬೇಕಾಗುತ್ತಲ್ವ, ಫ್ರಂಟ್ ಮತ್ತು ಬ್ಯಾಕಿಗೆ. ಸೊ ಹಾಗೆ ಇವಾಗ 2 ಪೀಸಸ್ ನಮ್ಮ ಹತ್ರ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್, ನಾನು ಈ ಬ್ಯಾಗನ್ನು ಮಾಡೋದಕ್ಕೆ ಯಾವುದೇ ಫೋಮು ಅಥವಾ ಕ್ಯಾನ್ವಾಸು ಈ ಥರದ್ದೇನು ಬಳಸ್ತಾ ಇಲ್ಲ. ಒಂದು ದಪ್ಪ ಪ್ಯಾಂಟಿನ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಗಿರುವ ಪ್ಯಾಂಟನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಜೀನ್ಸ್ ಎಲ್ಲ ಇದ್ದರೆ ಅದ್ರ ಬಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ಪ್ಯಾಚ್ ವರ್ಕ್ ಮಾಡಿರೋ ಪೀಸನ್ನು ಅದರ ಮೇಲೆ ಇಟ್ಬಿಟ್ಟು ನಾನು 4 ಕಡೆಗೂ ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗೂ ಕೂಡ ಮಾಡ್ಕೊಳ್ಬೇಕು. ಸೊ ಇನ್ನೊಂದು ಪಾರ್ಟ್ಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ದಪ್ಪಗಿರುವ ಬಟ್ಟೆಯನ್ನು ಲೈನಿಂಗ್ ಆಗಿ ಬಳಸೋದ್ರಿಂದ ನಮಗೆ ಫೋಮು ಅಥವಾ ಕ್ಯಾನ್ವಾಸ್ ಈ ಥರದ್ದೇನೂ ಬೇಕಾಗೋದಿಲ್ಲ. ಸೊ ಇವಾಗ 2 ಪೀಸಸ್ಸು ರೆಡಿ ಮಾಡಿಕೊಂಡೆ. ಈಗ ನಾನಿಲ್ಲಿ ಈ ಬ್ಲೂ ಕಲರ್ ಸ್ಟ್ರಿಪ್ ಏನು ತೊಗೊಂಡಿದ್ದೀನಿ, ಇದನ್ನು 2 ಇಂಚ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಇಂಚ್ ಅಗಲದ ಸ್ಟ್ರಿಪ್ಪನ್ನು ಮೊದಲಿಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ಈ ಪ್ರಕಾರವಾಗಿ ಅದು ಹೊಲಿಗೆ ಮುಚ್ಚಬೇಕು. ಆ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡಬೇಕು. ಫಸ್ಟು ಹೊಲಿಗೆಯಿಂದ ಲೆಫ್ಟ್ ಸೈಡಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಅದಾದ ನಂತರ ಅದನ್ನು ಹೀಗೆ ಆ ಕಡೆ ತಿರುಗಿಸ್ತಾ ಆ ಹೊಲಿಗೆ ಕ್ಲೋಸ್ ಆಗಬೇಕು. ಹೊಲಿಗೆ ಕಾಣದೇ ಇರೋ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಅದು ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತೆ. ಸೊ ನೋಡಿ, ಇದು ಈ ಥರ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ನಾನು ಬೇರೆ ಕಡೆಗೂ ಎಲ್ಲೆಲ್ಲಿ ಹೊಲಿಗೆ ಕಾಣಿಸ್ತಿತ್ತಲ್ವ ಅಲ್ಲಿ ಮಾಡಿಕೊಂಡೆ. ಸೊ ಇನ್ನೊಂದು ಪೀಸ್ಗೂ ಸೇಮ್ ಇದೇ ರೀತಿಯಾಗಿ ಮಾಡಬೇಕು. ಇದಾದ ನಂತರ ಮತ್ತೆ ನಾನು ಈ ನೀಲಿ ಕಲರಿಂದ ಪೀಸನ್ನೇ 2 ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 20 ಇಂಚ್ ಆಗುವಷ್ಟು ಉದ್ದ ಇದೆ, ಒಂದು 4 ಇಂಚ್ ಆಗುವಷ್ಟು ಅಗಲ ಇದೆ. ಇವಾಗ ಇದನ್ನು ನಾವು 4 ಫೋಲ್ಡ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ಬೇಕು. ಇದು ನಮಗೆ ಹ್ಯಾಂಡಲ್ಗೋಸ್ಕರ. ಸೊ ಈ ರೀತಿಯಾಗಿ 4 ಫೋಲ್ಡ್ ಮಾಡಿಬಿಟ್ಟು ನಾನು 2 ಹ್ಯಾಂಗರನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ ನಂದು ರೆಡಿ ಆಯಿತು. ನಂತರ ಮತ್ತೆ ನಾನು ಬ್ಲೂ ಕಲರ್ ನೀಲಿ ಕಲರ್ ಸ್ಟ್ರಿಪ್ಪನ್ನು ಮತ್ತೆ 2 ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಪ್ಯಾಂಟಿನ ಬಟ್ಟೆಯನ್ನೇ ಲೈನಿಂಗ್ ಆಗಿ ಮತ್ತೆ ತೊಗೊಂಡಿದ್ದೀನಿ. ಹಾಗೆ ಇದರ ಅಗಲ 12 ಇಂಚಿದೆ, ಹಾಗೆ 4 ಇಂಚು ಉದ್ದ ಆಗೋ ಹಂಗಿದೆ. ಸೊ ಇದನ್ನು 4 ಕಡೆಗೂ ಸ್ಟಿಚ್ ಹಾಕಿ ಜೋಡಿಸ್ಕೊಳ್ತೀನಿ ಮೊದಲಿಗೆ. ಸೊ ಈಗ ನಾನು ಜೋಡಿಸ್ಕೊಂಡಿದ್ದಾಯಿತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಬೇಕು.
ಇದಾದ ನಂತರ ಪ್ಯಾಚ್ ವರ್ಕ್ ಏನು ಮಾಡಿದ್ವಿ ಆ ಪೀಸನ್ನು ತೊಗೊಂಡು ಅದರ ಕೆಳಗೆ ಈ ಪ್ಲೇನ್ ಬಟ್ಟೆ ಬರಬೇಕು. ಆ ರೀತಿಯಾಗಿ ನಾವು ಸ್ಟಿಚ್ ಹಾಕಿ ಅದನ್ನು ಜೋಡಿಸ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಹಾಕಿ ಇದನ್ನು ಜೋಡಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ನಾವು ಹ್ಯಾಂಡಲ್ಸನ್ನು ಅಟ್ಯಾಚ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ಇದರದ್ದು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿ ಅದರ ಆಚೆ 2.5 ಇಂಚು ಹಾಗೆ ಈಚೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ 2 ಪಾರ್ಟ್ಸ್ಗೂ ಮಾರ್ಕ್ ಮಾಡ್ಕೋಬೇಕು. ಸೊ ಈಗ ಈ ಹ್ಯಾಂಡಲನ್ನು ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಹಾಕಬೇಕು. ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗೂ ಮಾಡಬೇಕು. ಸೊ ಈಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ನೋಡಿ ಇದು ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಮೇಲ್ಗಡೆ ಪಾರ್ಟನ್ನು ನಾನು ಪೈಪಿಂಗ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಬ್ಯಾಗಿಗೆ ನಾನು ಜಿಪ್ಪನ್ನು ಬಳಸ್ತಾ ಇಲ್ಲ. ಬೇಕಿದ್ದರೆ ಜಿಪ್ ಬೇಕು ಅಂತಾದರೆ ಈ ಪೈಪಿಂಗನ್ನು ಹೊಲಿಬೇಕಾದ್ರೇ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬಹುದು. ನಾನು ಇದನ್ನು ಓಪನ್ ಬ್ಯಾಗ್ ಆಗಿ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ತೋರಿಸಿದ್ದೀನಲ್ಲ, ಈ ಅಳತೆಯ ಪೀಸಸನ್ನು ಕಟ್ ಮಾಡೋ ಬದಲು ಇನ್ನೊಂದು ಸ್ವಲ್ಪ 1 ಇಂಚು 2 ಇಂಚು ಈ ಥರ ದೊಡ್ಡದಾಗಿ ತೊಗೊಂಡ್ರೆ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಿನ ಬ್ಯಾಗನ್ನು ಮಾಡ್ಕೊಳ್ಬಹುದು. ಅಲ್ಲದೆ ಸೊ ಇಲ್ಲಿ ನಾನು ಪೈಪಿಂಗ್ ಹಾಕಿ 2 ಪಾರ್ಟನ್ನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಫೈನಲ್ ಹಂತಕ್ಕೆ ಬಂದು ತಲುಪಿದ್ದೀವಿ. ಇದನ್ನು ನೀಟಾಗಿ ಹೀಗೆ ಇಟ್ಬಿಟ್ಟು 3 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ರೀತಿಯಾಗಿ 3 ಕಡೆಗೂ ಸ್ಟಿಚ್ ಬರಬೇಕು. ಸೊ ಈಗ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಈಗ ನಾನೇನು ಮಾಡ್ತೀನಿ ಅಂದರೆ ಕೆಳಗಡೆಯಿಂದ 1 ಇಂಚಿಗೆ ಕರೆಕ್ಟಾಗಿ ಒಂದು ಬಾಕ್ಸನ್ನು ರೆಡಿ ಮಾಡ್ತೀನಿ. ಸೊ 1 ಇಂಚ್ ಅಗಲ ಹಾಗೆ 1 ಇಂಚು ಉದ್ದದ ಒಂದು ಬಾಕ್ಸನ್ನು ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ಬೇಕು. 2 ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟು ಇದನ್ನು ಒಂದು ಐ ಆಕೃತಿಯಾಗಿ ಹಿಡಿದ್ಬಿಟ್ಟು ಅಲ್ಲಿ ಸ್ಟಿಚ್ ಹಾಕಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಪೈಪಿಂಗನ್ನು ಮಾಡಿಬಿಟ್ಟು ಈ ಕಾರ್ನರ್ಸನ್ನು ಫಿನಿಶ್ ಮಾಡ್ಕೊಳ್ತೀನಿ. ಸೊ ಈಗ ನಾನು 3 ಕಾರ್ನರ್ಸನ್ನು ಫಿನಿಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಕಾರ್ನರ್ ಇದೆಯಲ್ಲ, ಓಪನ್ ನಾವು ಕಟ್ ಮಾಡಿದ್ದು, ಅದನ್ನು ಈ ಥರ ಐ ಆಕೃತಿಯಾಗಿ ಹಿಡಿತಾ ಅಲ್ಲಿ ಸ್ಟಿಚ್ ಹಾಕಿಬಿಟ್ಟು ನಂತರ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಬೇಕು. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಈಗ ನಾನು ಫಿನಿಶ್ ಮಾಡ್ಕೊಂಡಿದ್ದಾಯಿತು, ಪೈಪಿಂಗು ಮಾಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ಮಾಡೋಣ. ನೋಡಿ ಎಷ್ಟು ಸುಂದರವಾದ ಪ್ಯಾಚ್ ವರ್ಕ್ ಬ್ಯಾಗು ರೆಡಿ ಆಯಿತು. ಇದು ತುಂಬ ಟ್ರೆಂಡಿಯಾಗಿರುತ್ತೆ. ಮತ್ತು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ರೆ ಇನ್ನೂ ನೀವು ಅಂದರೆ ಶಾಪಿಂಗ್ ಮಾಡೋದಕ್ಕೆ ಇದಕ್ಕೆಲ್ಲ ತಗೊಂಡು ಹೋಗ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.